ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. BR ಭಾಸ್ಕರ್ ಪ್ರಸಾದ್ ವೈಯಕ್ತಿಕವಾಗಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಜೊತೆಗೆ ಇತ್ತೀಚೆಗೆ ಬಯಲಾದಂತಹ ನೂರಾರು ಜನ ಹೆಣ್ಣು ಮಕ್ಕಳ ಮಾರಣ ಹೋಮ, ರೇಪ್, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಬರೀತಿಲ್ಲ, ಯಾಕೆ ಪ್ರಶ್ನೆಗಳನ್ನ ಎತ್ತುತ್ತಾ ಇಲ್ಲ? ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಬಟ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಅಲ್ಲಲ್ಲಿ ತೆಗಿತಾ ಇದ್ದಾರೆ. ಅದು ನನ್ನ ಗಮನಕ್ಕೆ ಬರ್ತಾ ಇದೆ. ನಾನು ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಕಾರಣ ಒಂದೇ, ನಿರಂತರವಾಗಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ನಿರ್ಧಾರವನ್ನು ತಗೊಂಡು ಒಳ ಮೀಸಲಾತಿ ಹೋರಾಟದಲ್ಲಿ ನನ್ನನ್ನ ನಾವು ತೊಡಗಿಸ್ಕೊಂಡಿರೋದ್ರಿಂದ ಬೇರೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಾನು ಗಮನನೂ ಹರಿಸ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ. ಯಾಕಂದ್ರೆ ನಮ್ಮೆಲ್ಲ ಶಕ್ತಿಯನ್ನ ಒಂದಕ್ಕೆ ಈಗ ಕ್ರೋಢೀಕರಿಸಿ ವಿನಿಯೋಗಿಸಿದ್ರು ಕೂಡ ಸಾಲದಾಗಿದೆ ಮೋಸಗಾರ ಸರ್ಕಾರದ ವಿರುದ್ಧ. ಆದ್ರೆ ಕೇವಲ 4-5 ದಿವಸಗಳಲ್ಲಿ ಆದಂತಹ ಬೆಳವಣಿಗೆಯಿಂದ ನಾನು ಮಾತಾಡದೆ ಇರ್ಲಾರ್ದಂತ ಪರಿಸ್ಥಿತಿಗೆ ಬಂದಿದ್ದೀನಿ. ಕೇವಲ ಒಂದೆರಡು ಆಗಿದ್ರೆ ಪರವಾಗಿಲ್ಲ, ನೂರಾರು ಹೆಣ್ಣು ಮಕ್ಕಳು ದಾರುಣವಾದಂತ ಸಾವುಗಳು. ನನ್ನ ಮಗ ಎಲ್ಲಿ ಸ್ವಾಮಿ ಅಂತ ಕೇಳ್ಕೊಂಡೋದಂತ ಒಬ್ಬ ತಂದೆಯನ್ನ ಇಡೀ ರಾತ್ರಿ ಪೊಲೀಸ್ನವರು ಹೊಡಿತಾರೆ, ಅವನಿಗೆ ಅವಮಾನ ಮಾಡ್ತಾರೆ, ತುಳಿತಾರೆ ಅಂತಂದ್ರೆ ಎಂತವ್ರಿಗಾದ್ರೂ ಕೂಡ ನೋವಾಗತ್ತೆ. ಹಾಗಾಗಿ ನಾನು ಮಾತಾಡ್ಬೇಕಾಗತ್ತೆ. ಹಾಗಂತ ಇಲ್ಲಿವರೆಗೂ ಮಾತಾಡ್ಲಿಲ್ವಾ ನಾವು? ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಅಥವಾ ಅಲ್ಲಿ ನಡೀತಾ ಇರುವಂತ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಲ್ವಾ? ಖಂಡಿತವಾಗ್ಲೂ ಮಾತಾಡಿದ್ದೀವಿ. ಆದ್ರೆ ನಾನು ಪ್ರಜ್ಞಾಪೂರ್ವಕವಾಗಿ ಮಾತಾಡ್ಬೇಕಾಗ್ತದೆ. ಆತ್ಮವಂಚನೆ ಮಾಡಿಕೊಂಡು ಮಾತಾಡಬಾರ್ದಾಗ್ತದೆ. ಯಾಕೆ ಇವೆರಡೂ ಮಾತುಗಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣಗಳಿದ್ದಾವೆ. ಮೊದಲನೇದಾಗಿ, ಸೌಜನ್ಯ ಪ್ರಕರಣಕ್ಕೆ ಎಷ್ಟು ಹೆಚ್ಚಿನ ಒತ್ತಡಗಳು ಶುರುವಾದಾಗೂ ಕೂಡ ಏನು ಮರುತನಿಖೆಗೆ ಆಗ್ಬೇಕು ಅಂತ ಸರ್ಕಾರಗಳು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆಗ ನಿಜವಾಗಲೂ ನನ್ನ ಮನಸ್ಸಿಗೆ ಬಹಳ ನೋವಾಗಿತ್ತು. ನಾನೊಂದು ಪ್ರತಿಜ್ಞೆಯನ್ನ ಮಾಡಿದೆ. ಶ್ರೀ ಮಂಜುನಾಥೇಶ್ವರ, ನಿನ್ನನ್ನು ನಂಬಿ ಲಕ್ಷಾಂತರ ಜನ ನಿನ್ನ ಪಾದಕ್ಕೆ ಬರ್ತಾರೆ. ನನ್ನ ಕಷ್ಟಗಳನ್ನ ಪರಿಹರಿಸು, ನನ್ನ ನೋವಿದೆ, ನನ್ನ ನಲಿವಿದೆ, ನಮ್ಮ ಮಕ್ಕಳ ಭವಿಷ್ಯ ಇದೆ, ನಂದೇನೋ ಸಂಕಷ್ಟ ಇದೆ. ದೇವ್ರು ಮೊರೆ ಹೋಗೋದೆಲ್ಲರೂ ಕೂಡ ಸಂಕಷ್ಟ ಹೊತ್ಕೊಂಡೆ. ನನಗೆ ತುಂಬಾ ಸಂತೋಷ ಆಗಿದೆ ದೇವ್ರೆ, ನೀನ್ ಅರ್ಧ ಸಂತೋಷ ಎತ್ಕೊ ಅಂತ ಯಾರು ಹೋಗೋದಿಲ್ಲ. ಆ ಕಾಣಿಕೆ ಹಾಕೋದು ಕೂಡ ಒಂದು ರೀತಿ ಏನೋ ಅರಿಕೆ. ನಾನು ನಿನ್ಗೇನೋ ಅರ್ಪಿಸ್ತೀನಿ, ನೀನ್ ನನಗೆ ಸೌಭಾಗ್ಯ ಕೊಡು, ಸಂತೋಷ ಕೊಡು, ಖುಷಿ ಕೊಡು, ಕಷ್ಟ ತಗೋ ಅಂತ. ಆದ್ರೆ ಆ ಮಂಜುನಾಥನ ನೆರಳಿನಲ್ಲಿ ಈ ರೀತಿಯಾದಂತಹ ಒಂದು ರಕ್ತ ಚರಿತ್ರೆ ಇದೆ ಅಂತಂದ್ರೆ ನಾನು ಅವತ್ತೇ ತೀರ್ಮಾನ ಮಾಡಿದೆ, ಅದು ದೇವರ ವಿರುದ್ಧವಾದಂತಹ ದ್ವೇಷ ಅಲ್ಲ ನಂದು. ಆದ್ರೆ ದೇವರ ಹೆಸರಿನಲ್ಲಿ ನಡೀತಾ ಇರುವಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೀತಾ ಇದೆ ಅಂತಂದ್ರೆ, ಶ್ರೀ ಮಂಜುನಾಥ, ಸೌಜನ್ಯ ಮಗಳು ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಕೂಡ ನಿನ್ನ ದರ್ಶನ ಮಾಡೋದಕ್ಕೆ ನಾನು ಯಾವತ್ತೂ ಇನ್ನು ಬರೋದಿಲ್ಲ ಅನ್ನುವಂಥ ತೀರ್ಮಾನವನ್ನು ಅವತ್ತೇ ಮಾಡಿದ್ದೆ. ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ನಾನು ಕಾಲು ಇಡ್ಲಿಲ್ಲ. ಅಷ್ಟಾದ್ರೆ ಸಾಕಾ? 2024 ಡಿಸೆಂಬರ್ವರೆಗೂ, 2024 ಡಿಸೆಂಬರ್ವರೆಗೂ ಅಂದ್ರೆ ಹತ್ರ 1 ವರ್ಷ ಆಗ್ತಾ ಬರ್ತಾ ಇದೆ. ಅಲ್ಲಿಯವರೆಗೂ ನಾನು ಮತ್ತು ನಮ್ಮ TV14 ಸೌಜನ್ಯ ಪ್ರಕರಣಕ್ಕೆ ತುಂಬಾ ಮಾತಾಡಿದ್ದೀವಿ, ಆಗ್ರಹಿಸಿದ್ದೀವಿ. ಮತ್ತೆ ಹೆಚ್ಚೆಚ್ಚು ನ್ಯಾಯಕ್ಕಾಗಿ ಒತ್ತಾಯ ತರುವಂತಹ ಮಾತುಗಳನ್ನ ಖಂಡಿತವೂ ನಾನು ಬರೆದಿದ್ದೀನಿ. ಯಾವಾಗ ನಾನು ಅದನ್ನ ಸ್ಟಾಪ್ ಮಾಡಿದ್ದು ಅಂತಂದ್ರೆ ಒಂದು ರೀತಿಯ ಭ್ರಮ ನಿರಸನ ಅಂತ ನಾನು ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಆತ್ಮಘಾತುಕತನದ ಹೋರಾಟಗಳ ಜೊತೆಯಲ್ಲಿ ಗುರುತಿಸ್ಕೊಳ್ಬಾರ್ದು ಅನ್ನುವಂತಹ ನನ್ನ ಬದ್ಧತೆಗೆ ನಾನು ಸ್ಟಿಕನ್ ಆಗಿರೋದ್ರಿಂದ ಏನಂಗಂದ್ರೆ, ಸ್ನೇಹಿತರೆ, ಈಗ ಕೆಲವರೆಲ್ಲ BR ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇಲ್ಲ ಅನ್ನುವ ರೀತಿನಲ್ಲೇನೆ ಯಾಕೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಸೌಜನ್ಯ ಪ್ರಕರಣಕ್ಕೆ, ಧರ್ಮಸ್ಥಳದ ಪ್ರಕರಣಕ್ಕೆ, ಅಲ್ಲಿನ ಮಾನವ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಆತರ ಕ್ವಶನ್ಗಳನ್ನ ಮಾಡ್ಬೇಕು. ಮತ್ತೆ ನನ್ನ ಒಂದು ಒತ್ತಾಯ ಇದೆ, ಯಾಕೆ ಮಾಧ್ಯಮಗಳು ಮಾತಾಡಲ್ಲ? ಮಾತಾಡ್ಬೇಕು ನೀವು ಕೂಡ. ಈ ಸಮಾಜದಲ್ಲಾಗುವಂತ ಎಲ್ಲ ಒಳಿತು ಕೆಡಕೆಗಳ ಬಗ್ಗೆ ಎಲ್ಲಾ ಮಾಧ್ಯಮಗಳು ಮಾತಾಡ್ಬೇಕು. ಆದ್ರೆ ಕೆಲವು ಮಾಧ್ಯಮಗಳು ಮಾತಾಡ್ತಾ ಇಲ್ಲ, ಅದು ಅವರ ಆದ್ಯತೆ. ಹೆಂಗೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಯಾಕೆ ಬೇರೆ ಮಾಧ್ಯಮಗಳು ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಇವರು ಕೂಡ ಕೆಲವು ಸಂದರ್ಭದಲ್ಲಿ ಮಾತಾಡೋದಿಲ್ಲ. ಇವ್ರಿಗೊಂದು ಆದ್ಯತೆ, ಅವ್ರಿಗೊಂದು ಆದ್ಯತೆ. ಇವೆರಡನ್ನೂ ತಪ್ಪು ಅಂತಾನೆ ಹೇಳೋದು ನಾವು. ನಿಮ್ಗೆ ಆದ್ಯತೆಗಳು ಇರಬಾರ್ದು, ಈ ರೀತಿಯಾದಂತಹ ಆದ್ಯತೆ ಅಂದ್ರೆ ಪಾರ್ಶಾಲಿಟಿ ಆದ್ಯತೆಗಳು ಇರಬಾರ್ದು, ಪಕ್ಷಪಾತ ಧೋರಣೆ ಇರಬಾರ್ದು. ನಾನು ಇವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ, ಇವ್ರ ವಿರುದ್ಧ ಮಾತಾಡಲ್ಲ. ನಾನು ಇವ್ರ ವಿರುದ್ಧ ಮಾತ್ರ ಮಾತಾಡ್ತೀನಿ, ಇವ್ರ ಪರವಾಗಿ ಮಾತಾಡಲ್ಲ. ಈ ತರದ ಆದ್ಯತೆಗಳು ನಿಮ್ಗೆ ಇರಬಾರ್ದು ಯಾವುದೇ ಮಾಧ್ಯಮಗಳಿಗೆ. ಒಂದು ಕಡೆ ಸಂಘ ಪರಿವಾರ ಮತ್ತು ಬಿಜೆಪಿಯ ಬಕೆಟ್ ಮಾಧ್ಯಮಗಳು ಅಂತ ಒಂದು ಕಡೆ ಇವ್ರು ಕರೀತಾರೆ.
ಆದ್ರೆ ಸಂಘ ಪರಿವಾರದ ಮತ್ತು ಬಿಜೆಪಿ ಬಕೆಟ್ ಮಾಧ್ಯಮಗಳು ಒಂದ್ ಕಡೆ ಇರಲಿ, ಕಾಂಗ್ರೆಸ್ಸಿನ ಬಕೆಟ್ ಮಾಧ್ಯಮಗಳು ಇನ್ನೊಂದ್ ಕಡೆ ಕೂತಿರ್ತಾರೆ. ಇವರು ಕಾಂಗ್ರೆಸ್ ವಿರುದ್ಧ ಮಾತಾಡಲ್ಲ, ಇವರು ಬಿಜೆಪಿ ವಿರುದ್ಧ ಮಾತಾಡಲ್ಲ. ಮತ್ತೆ ಹೇಳೋದು ನಮ್ಮದು ನ್ಯಾಯ, ನಿಷ್ಠೆ, ನೇರ, ನಿಷ್ಠೂರ, ದಿಟ್ಟ, ನಿರಂತರ, ಪ್ರಾಮಾಣಿಕತೆ, ಈ ತರ ಸುದ್ದಿಗಳನ್ನ ಮಾಡ್ತೀವಿ, ಮಾನವೀಯತೆ ಇರ್ತೀವಿ ನಮ್ಮ ಸುದ್ದಿಲಿ ಅಂತ. ಇರಿ, ಔಟ್ ಆಫ್ ಸಬ್ಜೆಕ್ಟ್ ಹೋಗೋದು ಬೇಡ. ಈ ತರ ಪ್ರಶ್ನೆಗಳು ಮಾಡ್ತಿದ್ದವ್ರಿಗೆ ಹೇಳೋದು, ನಾನು ಎಲ್ಲರೂ ಸೇರಿಸ್ ಕೇಳ್ತೀನಿ, ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರನ್ನ? ಹೋರಾಟಕ್ಕೆ ಬನ್ನಿ, ಧ್ವನಿ ಎತ್ತಿ ಚಳವಳಿ ಮಾಡೋಣ ಬನ್ನಿ, ಅಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸೋಣ ಬನ್ನಿ. ಯಾರನ್ನ ಆಗ್ರಹಿಸೋದು? ಯಾರನ್ನ ಆಗ್ರಹಿಸಬೇಕಾಗಿರೋದು? ಸರ್ಕಾರವನ್ನ ಆಗ್ರಹಿಸಬೇಕು. ಈಗ ಯಾರೋ ಕೆಲವರು ಭಾಸ್ಕರ್ ಪ್ರಸಾದ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಆಯ್ತು ನಾನು ಮಾತಾಡ್ತೀನಿ, ನಾನು ಮಾತಾಡಿದ ಕೂಡ್ಲೆ ಮಾತಾಡ್ಲೇಬೇಕು, ಮಾತಾಡಿದ ತಕ್ಷಣ ಏನಾಗುತ್ತೆ ಅನ್ನೋದು ರಿಸಲ್ಟ್ ಬೇರೆ, ಮಾತಾಡ್ಲೇಬೇಕು. ಆದ್ರೆ ನಾನು ಮಾತಾಡೋದ್ರಿಂದ ಆಗೋದೇನು, ಬೇರೆಯವ್ರು ಮಾತಾಡಿದ್ರೆ ಆಗೋದೇನು, ಎರಡನ್ನೂ ತಾಳೆ ಹಾಕಿ ನೋಡೋಣ. ನಾನು ಮಾತಾಡ್ತೀನಿ, ನಾನು ಮಾತಾಡಿದ ಕೂಡಲೇ ಬೆಳಿಗ್ಗೆ FIR ಆಗುತ್ತಾ? ಪೊಲೀಸ್ನವರು ನಿಷ್ಪಕ್ಷಪಾತವಾದ ತನಿಖೆಗೆ ಇಳಿತಾರ? ಯಾರು ಈ ಪ್ರಕರಣಗಳಲ್ಲಿ ಸಾಕ್ಷಿಗಳಿದ್ದಾರೆ ಇಮಿಡಿಯೇಟ್ ಪತ್ತೆ ಹಚ್ತಾರ? ಯಾರು ಈ ಪ್ರಕರಣಗಳಲ್ಲಿ ಅಪರಾಧಿಗಳಿದ್ದಾರೆ ಅವ್ರನ್ನ ಹಿಡಿದಾಕ್ತಾರ? ಚಾರ್ಜ್ ಶೀಟ್ ನೀಟಾಗಿ ಬರೀತಾರ? ಇಲ್ಲ. ವ್ಯವಸ್ಥೆ ಹಂಗಿಲ್ಲ, ವ್ಯವಸ್ಥೆ ಹಾಳಾಗೋಗಿದೆ. ಸಾಕಷ್ಟು ಲೇಖನಗಳನ್ನ ಓದ್ತಾ ಇದ್ದೀವಿ, ಸಾಕಷ್ಟು ವಿಡಿಯೋ ಕಂಟೆಂಟ್ಗಳನ್ನ ನೋಡ್ತಾ ಇದ್ದೀವಿ. ಎಲ್ಲದರ ಮೂಲಕ ನಾವು ನೋಡ್ತಾ ಇರೋದೇನು ಅಂತಂದ್ರೆ, ಇದೊಂದು ಭಯಾನಕವಾದಂತಹ ವ್ಯವಸ್ಥೆ. ಇಲ್ಲಿ ಪ್ರಶ್ನೆ ಎತ್ತದವ್ರು ಯಾರು ಕೂಡ ಜೀವಂತವಾಗಿ ಉಳಿತಾ ಇಲ್ಲ, ಎಲ್ಲರೂ ನಾಶ ಆಗ್ತಾ ಇದ್ದಾರೆ, ಎಲ್ಲರನ್ನೂ ಇದ್ದಾರೆ. ಯಾರು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹೇಳಿದ್ರೆ ಕೋರ್ಟ್ ಇಂದ ತಡೆ ಬರ್ತದೆ, ಅವ್ರ ಕಂಟೆಂಟ್ ಡಿಲೀಟ್ ಆಗುತ್ತೆ, ಇಷ್ಟೆಲ್ಲ ಆಗ್ತಾ ಇದೆ. ನಾನು ಈ ಆಗ್ರಹಿಸ್ತಾ ಇದಾರಲ್ಲ, ಈ ಹೋರಾಟಕ್ಕೆ ಬನ್ನಿ, ಮತ್ತೆ ಧರ್ಮಸ್ಥಳದ ವಿಚಾರಗಳು ಹಿಂಗಿದಾವೆ, ಏನೆಲ್ಲ ಆಗಿದಾವೆ ಅದೆಲ್ಲ ಮಾತಾಡ್ತಿದಾರಲ್ಲ, ನಿಮ್ಮೆಲ್ಲರನ್ನು ಸರಿ ಕೇಳೋದು, ನಿಮ್ಮ ಒತ್ತಾಯ ನಿಜವಾಗಲೂ ಯಾರ ಮೇಲೆ ಇರಬೇಕಿತ್ತು? ಯಾವರ ಮೇಲೆ ನಿಮ್ಮ ಒತ್ತಡ ಇರಬೇಕಿತ್ತು? ಸರ್ಕಾರದ ಮೇಲೆ ಇರಬೇಕಿತ್ತು. ಈ ಊರಲ್ಲಿ ಹಂಗಾಗಿದೆ, ಹಿಂಗಾಗಿದೆ, ಅದಾಗಿದೆ, ಇದಾಗಿದೆ ಹೇಳಿ. ಹೌದು, ಹೇಳಬೇಕಿತ್ತು. ನೀವು ಹೇಳಿದ್ದು ಕರೆಕ್ಟು, ಹೇಳಿದ್ರಿ. ಅದನ್ನೇ ಹೇಳೋದ, ಅದರಲ್ಲೇ ಮುಳುಗೋಗೋದ? ಅದ್ರ ಆಚೆಗೇನು ಮಾಡೋದಿಲ್ಲ. ನೀವು ಯಾರನ್ನ ಒತ್ತಾಯ ಮಾಡ್ಬೇಕು ಅವ್ರನ್ನ ಒತ್ತಾಯ ಮಾಡಲ್ಲ. ಕಾರಣ ಸ್ಪಷ್ಟವಾಗಿದೆ, ಕಣ್ಣಿಗೆ ಕಟ್ಟದಾಗಿದೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು, ಈ ರಾಜ್ಯದ ಉಪಮುಖ್ಯಮಂತ್ರಿ ಯಾರೋ DK ಶಿವಕುಮಾರ್ ಅವರು ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೋಗಿ ಅಡ್ಡಡ್ಡ ಉದ್ದುದ್ದ ಹೋಗಿ ಆ ಧರ್ಮದರ್ಶಿಗೆ ಶರಣಾಗಿ ಬಂದಾದ್ಮೇಲೆ ನೀವು ಯಾರನ್ನ ಒತ್ತಾಯ ಮಾಡ್ತಾ ಇದ್ದೀರಿ? ಸ್ನೇಹಿತರೆ, ಈ ವಿಡಿಯೋನ ನೋಡ್ತಿರೋರು ಎಲ್ಲರೂ ಕೂಡ ಗಮನಿಸಿ. ಸೌಜನ್ಯ ಪ್ರಕರಣದಿಂದ ಹಿಡಿದು ಇವತ್ತಿನವರೆಗೂ ಏನೆಲ್ಲ ಪ್ರಕರಣಗಳು ಆಚೆಗಳು ಬರ್ತಾ ಇದಾವೆ, ಏನು ತಲೆಬುರುಡೆ ಪ್ರಕರಣಗಳೆಲ್ಲ ಹೊರಗಡೆ ಬರ್ತಾ ಇದಾವೆ, ಇದೆಲ್ಲದರಲ್ಲೂ ಕೂಡ ಹಿಂಗಾಗಿದೆ ಅಂತ ಮಾತಾಡ್ತಾ ಇದ್ದಾರೆ ಹೊರತು ಇದಕ್ಕೆ ಪರಿಹಾರವಾಗಿ ಸರ್ಕಾರ ಏನ್ ಮಾಡ್ಬೇಕಾಗಿದೆ? ನಡೀರಿ, ಸರ್ಕಾರವನ್ನ ಪ್ರಶ್ನೆ ಮಾಡೋಣ, ಮುಖ್ಯಮಂತ್ರಿನ ಪ್ರಶ್ನೆ ಮಾಡೋಣ, ಗೃಹ ಮಂತ್ರಿನ ಪ್ರಶ್ನೆ ಮಾಡೋಣ, DCM ನ ಪ್ರಶ್ನೆ ಮಾಡೋಣ, ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಠಾಣೆಗಳಿಗೆ ಹೋಗೋಣ. ಇಲ್ಲ. ಯಾಕೆ ಅಂದ್ರೆ ಇವರ ಧ್ವನಿಗಳು ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಪ್ರಶ್ನೆ ಮಾಡಬಾರದು, ಕಾಂಗ್ರೆಸ್ ಆಡಳಿತ ಸರ್ಕಾರವನ್ನ ಪ್ರಶ್ನೆ ಮಾಡಬಾರದು, ಸಿದ್ದರಾಮಯ್ಯನವ್ರನ್ನಂತೂ ಪ್ರಶ್ನೆ ಮಾಡಲೇಬಾರದು. ಭಾಸ್ಕರ್ ಪ್ರಸಾದ್ ಯಾಕೆ ಮಾತಾಡ್ತಾ ಇಲ್ಲ? ಆ ಮೀಡಿಯಾ ಯಾಕೆ ಮಾತಾಡ್ತಾ ಇಲ್ಲ? ಇವನ್ ಯಾಕೆ ಮಾತಾಡ್ತಾ ಇಲ್ಲ? ಅವನ್ ಯಾಕೆ ಮಾತಾಡ್ತಾ ಇಲ್ಲ? ಇವನು ಮಾತಾಡಿ ನಾನು ಹೇಳ್ತೀನಿ ಏನೂ ಆಗ್ಬೇಕಾಗಿಲ್ಲ. ಯಾರು ಮಾತಾಡ್ಬೇಕಾಗಿತ್ತು? ಸ್ನೇಹಿತರೆ, ಯಾವ್ದಾದ್ರೂ ಒಂದು ಊರಲ್ಲಿ ಒಂದು ಅದು ಅಂತನೋ ಮುಚ್ಚೋಗಿದೆ, ಯಾರೋ ಒಬ್ಬ ಆ ಊರಿನಲ್ಲಿ ಒಬ್ಬ ಕಾಳಜಿ ಇರೋನೋ, ಬುದ್ಧಿವಂತನೋ, ವಿದ್ಯಾವಂತನೇ ಆಗ್ಬೇಕಾಗಿಲ್ಲ, ಮನುಷ್ಯತ್ವ ಇರೋನು ಯಾವನೋ ಒಬ್ಬ ಒಂದು ಮೂಗರ್ಜಿ ಬರೀತಾನೆ. ಮೂಗರ್ಜಿ ಅಂತಂದ್ರೆ ದಿಕ್ಕು ದೆಸೆ ಇರಲ್ಲ, ಅದಕ್ಕೆ ಅಡ್ರೆಸ್ ಇರಲ್ಲ ಯಾರು ಬರೆದ್ರು ಅಂತ. ಇದು ಸಹಜ ಸಾವಲ್ಲ, ಇದು ಅಸಹಜ ಸಾವು, ಮತ್ತೊಂದೋ ಅಥವಾ ಆತ್ಮಹತ್ಯೆ ಇದ್ರು ಕೂಡ ಇದಕ್ಕೆ ಹಿನ್ನೆಲೆ ಇನ್ನೇನೋ ಇದೆ, ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಿ ಅಂತ ಯಾರೋ ಒಬ್ರು ಅನಾಮಿಕವಾದಂತಹ ಅನಾಮಧೇಯ ಪತ್ರವನ್ನ ಬರೆದು ತನಿಖೆಗಳಾಗಿ ಹೆಣಗಳನ್ನ ಹೊರಗಡೆ ತೆಗೆದು ಸತ್ಯ ಏನು ಅಂತ ತೆಗೆದಿರುವಂತಹ ಉದಾಹರಣೆಗಳು ಈ ದೇಶದಲ್ಲಿ ಸಾವಿರಾರಿದಾವೆ. ಅಂಥದ್ರಲ್ಲಿ ನೂರಾರು ಹೆಣ್ಣು ಮಕ್ಕಳು ಈ ರೀತಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ ಅಂತ ಮಾತಾಡುವಾಗ ಸರ್ಕಾರ ಏನ್ ಮಾಡ್ತಾ ಇದೆ? ಮುಖ್ಯಮಂತ್ರಿಗಳಾದಂತವ್ರು ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಇದ್ರ ಬಗ್ಗೆ. ಯಾವುದೇ ಮಾಧ್ಯಮದವರು ಮುಖ್ಯಮಂತ್ರಿ ಪ್ರಶ್ನೆ ಮಾಡಲಿಲ್ಲ.
ಗೃಹ ಮಂತ್ರಿ ಇದ್ರ ಬಗ್ಗೆ ಉತ್ತರ ಕೊಡ್ಲಿಲ್ಲ. ಯಾವ ಮಾಧ್ಯಮ ಮಾತಾಡ್ಲಿಲ್ಲ, ಈ ಮಾಧ್ಯಮ ಮಾತಾಡ್ಲಿಲ್ಲ, ಅವನು ಮಾತಾಡ್ಲಿಲ್ಲ, ಇವನು ಮಾತಾಡ್ಲಿಲ್ಲ ಅಂತ ಪ್ರಶ್ನೆ ಕೇಳೋರು ಯಾರಾದ್ರೂ ಕೂಡ ಈ ಮುಖ್ಯಮಂತ್ರಿ ಯಾಕ್ರಿ ಮಾತಾಡ್ತಾ ಇಲ್ಲ, ಗೃಹ ಮಂತ್ರಿ ಯಾಕ್ರಿ ಮಾತಾಡ್ತಾ ಇಲ್ಲ, ಉಪಮುಖ್ಯಮಂತ್ರಿ ಯಾಕ್ರಿ ಮಾತಾಡ್ತಿಲ್ಲ ಅಂತ ಕೇಳ್ತಾ ಇದಾರ? ಹಂಗಾಗಿದೆ, ಹಿಂಗಾಗಿದೆ, ಅಲ್ಲಷ್ಟು ಸಾವಾಗಿದೆ, ಇದಿಷ್ಟ ಆಗಿದೆ. ಸೊ ಫೈನಲಿ ನಾನು ಪ್ರಶ್ನೆ ಕೇಳ್ತೀನಿ, ಸರ್ಕಾರ, ನೀವು ಕಂಬಾಲ್ಪಲ್ಲಿಯನ್ನ ನೆನ್ಸ್ಕೊಳ್ಳಿ, ಜೀವಂತವಾಗಿ 7 ಜನರನ್ನ ಸುಟ್ಟು ಬಿಸಾಕಿದ್ರು, ಕೊನೆಗೆ ಅಪರಾಧ ಸಾಬೀತಾಗ್ಲಿಲ್ಲ. ಯಾವ ಕೋರ್ಟ್ಗಳಲ್ಲೂ ಕೂಡ ಇವರು ಅಪರಾಧಿಗಳು ಪ್ರೂವ್ ಆಗ್ಲಿಲ್ಲ. ಕೊನೆಗೆ 7 ಜನರನ್ನ ಕೊಂದು ತಿಂದಂತಹ, ಸುಟ್ಟು ಬಿಸಾಕ್ತಂತಹ ನರಾಧಮರು, ಪಿಶಾಚಿಗಳು ಬಿಡುಗಡೆ ಆಗಿ ಹಬ್ಬದೂಟ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಈಗ ಯಾರೋ ಒಬ್ರು ನಾನು ಸಾಕ್ಷಿಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಶರಣರಾಗಿದ್ದಾರೆ. ಅವ್ರು ಏನೆಲ್ಲ ಹೇಳಿಕೆ ಕೊಡ್ತಾರಲ್ಲ, ಅದೆಲ್ಲವೂ ಕೂಡ ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಿಷ್ಪಕ್ಷಪಾತವಾದಂತಹ ಒಂದು ಭದ್ರವಾದಂತಹ ತನಿಖೆ ಆಗ್ಬೇಕು. ಎಲ್ಲೂ ಲೂಪ್ ಹೋಲ್ಸ್ ಇರಬಾರ್ದು. ಅದಾಗಬೇಕು ಅಂದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು. ಆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಂತ ಸಂದರ್ಭದಲ್ಲಿ ಬಹಳ ಗಟ್ಟಿಯಾದಂತಹ ನಿಲುವಿನಿಂದ ತನಿಖೆಯನ್ನ ಮಾಡಬಹುದಾದ ಒಂದು ತಂಡವನ್ನು ರಚನೆ ಮಾಡಿ ಅದಕ್ಕೆ ಬಿಡಬೇಕು. ಅವರು ಅದಕ್ಕೆ ಸರಿಯಾದ ರೀತಿಯಿಂದ ಸಾಕ್ಷಿಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿ ಅಪರಾಧಿಗಳು ಯಾರು ಅಂತ ಪತ್ತೆ ಮಾಡಿ ಕೋರ್ಟ್ ನಿಲ್ಸಿ ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕು. ಈಗ ಯಾರೋ ಒಬ್ರು ಶರಣಾಗಿದಾರಲ್ಲ, ನಾನು ಸಾಕ್ಷಿಯಾಗಿರ್ತೀನಿ ಅಂತ, ಇವರು ಹೇಳುವಂತಹ ಎಲ್ಲಾ ವಿಚಾರಗಳು, ಸಾಕ್ಷಿಗಳು, ಇವರು ತೋರಿಸುವಂತಹ ಎಲ್ಲವೂ ಕೂಡ ಸತ್ಯ ಅಂತ ಪ್ರೂವ್ ಆಗ್ಬೇಕು ಅಂದ್ರೆ ಕೋರ್ಟ್ ಅಲ್ಲಿ ಆಗ್ಬೇಕು. ಬೀದಿಲ್ಲೂ ಅಲ್ಲ, ಮಾಧ್ಯಮದ ಡಿಬೇಟ್ ನಲ್ಲೂ ಅಲ್ಲ, ನಮ್ಮ ಬರವಣಿಗೆಗಳಲ್ಲ. ನಾವು ಇದ್ರ ಮೂಲಕ ಒಂದು ಒತ್ತಾಯವನ್ನ ತರಬಹುದು. ಆದ್ರೆ ಆ ಒತ್ತಾಯ ಸರ್ಕಾರದ ಮೇಲೆ ಮಾತ್ರ ಇಲ್ಲ, ನಡೀತಾ ಇಲ್ಲ. ಆ ಒತ್ತಾಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತ್ರ ತರ್ತಾ ಇಲ್ಲ ಯಾರನ್ನು ಕೂಡ. ನೀವು ಯಾರ್ದಾದ್ರೂ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಆ ಮಹೇಶ್ ತಿಮ್ರೋಡಿ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಅವ್ರದೇ ಆದಂತಹ ಒಂದು ಪ್ರಯತ್ನವನ್ನ ಆಗ್ತಾ ಇದ್ದಾರೆ, ನಿರಂತರವಾಗಿ ಅದರಲ್ಲಿ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಕೆಲವು ಮಿತಿಗಳಿದಾವೆ. ಏನು ಅಂದ್ರೆ ಕೆಲವು ಬ್ರ್ಯಾಂಡ್, ಕೆಲವು ಲೇಬಲ್ ಹಚ್ಬಿಟ್ಟಿದ್ದಾರೆ ಅವ್ರಿಗೆ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ನೇರವಾಗಿ ಆರೋಪ ಮಾಡಿದ್ರು ಕೂಡ ಅದೊಂದು ಲೇಬಲ್, ಇವರು ಬೇರೆ ಪಾರ್ಟಿಯವರು, ಬೇರೆ ಸಂಘದವರು, ಹಾಗಾಗಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಪಾರ್ಟಿ ಮೇಲೆ ಮಾತಾಡ್ತಾರೆ ಅಂತ ಲೇಬಲ್ ಹಚ್ಬಿಡ್ತಾರೆ. ಹಾಗಾಗಿ ಅವರು ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ತರಕ್ಕಾಗ್ತಾ ಇಲ್ಲ, ಅದು ವರ್ಕೌಟ್ ಆಗ್ತಾ ಇಲ್ಲ. ಆದ್ರೆ ಯಾರು ನಿಜವಾಗ್ಲೂ ಕಾಂಗ್ರೆಸ್ ಅನ್ನ ಬೆಂಬಲಿಸ್ಕೊಂಡು ಬಂದ್ರು, ಈಗ ಯಾರು ನಿಜವಾಗ್ಲೂ ಸೌಜನ್ಯದಿಂದ ಹಿಡಿದು ಇಲ್ಲಿವರೆಗೂ ಆಗಿರೋ ನ್ಯಾಯವನ್ನ ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ಧ್ವನಿಗಳನ್ನ ಎತ್ಕೊಂಡಿದ್ದವರು ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕು, ನೇರವಾಗಿ ಡಿಚ್ಚಿ ಹೊಡಿಬೇಕು ಸಿದ್ದರಾಮಯ್ಯ ಗೌರ್ಮೆಂಟ್ಗೆ. ಇಷ್ಟೆಲ್ಲ ಹಗರಣಗಳು ಬಿದ್ದಿದಾವೆ, ಇಷ್ಟೆಲ್ಲ ಬರ್ತಾ ಇದಾವೆ ಈ ಸುದ್ದಿ. ಏನ್ರಿ ಬಾಯಲ್ಲಿ ಕಡುಬು ತುರ್ಕೊಂಡು ಕೂತಿದ್ದೀನೇನ್ರಿ ಮಿಸ್ಟರ್ ಸಿದ್ದರಾಮಯ್ಯ? ಬಾಯಲ್ಲಿ ಬೋಂಡಾ ಇಕ್ಕೊಂಡು ಕೂತಿದ್ದೀರೇನ್ರಿ ಮಿಸ್ಟರ್ ಗೃಹ ಮಂತ್ರಿ ಪರಮೇಶ್ವರ್? ಬಾಯಲ್ಲಿ ಬಂದಿಟ್ಕೊಂಡಿದ್ದೀರೇನ್ರಿ ಡಿ ಕೆ ಶಿವಕುಮಾರ್ ಅಂತ ಪ್ರಶ್ನೆ ಕೇಳಬೇಕು. ಕೇಳ್ತಾ ಇದ್ದಾನೆ ಅವನಾನ? ಅಲ್ಲಿ ಹಂಗಾಗಿದೆ, ಹಿಂಗಾಗಿದೆ, ಆಗಿದೆಪ್ಪ, ಎಲ್ಲ ಗೊತ್ತು. ಆದ್ರೆ ಅದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದಕ್ಕೆ ಅಗತ್ಯವಾಗಿರುವಂತಹ ಪ್ರೊಸೀಜರ್ ನ ಮಾಡ್ಬೇಕಾಗಿರೋದು ಸರ್ಕಾರ, ನಿಷ್ಠಾವಂತ ಪೊಲೀಸ್ನವರು. ಈಗ ನೀವೇ ಹೇಳ್ತಾ ಇದ್ದೀರಿ, ನಿಮ್ಮ ಹಲವಾರು ಬರಹಗಳಲ್ಲಿ, ವಿಡಿಯೋಗಳಲ್ಲಿ ತುಂಬಾ ಜನ ಹೇಳ್ತಾ ಇದ್ದೀರಿ, ಅಲ್ಲಿನ ಪೊಲೀಸ್ನವರೇ ಈ ಒಂದು ಶಾಮೀಲಾಗ್ತಾರೆ, ಪೊಲೀಸ್ನವರೇ ಮುಂದೆ ನಿಂತು ಯಾವುದೇ ಪೋಸ್ಟ್ ಮಾರ್ಟಮ್ ಇಲ್ಲದೆ ಊತಾಕ್ಸ್ತಾರೆ, ಎಲ್ಲ ಮಾತಾಡ್ತೀರಿ. ಮತ್ತೆ ಅಂತ ಪೊಲೀಸ್ನವರಿಂದ ನೀವೇನ್ ನಿರೀಕ್ಷೆ ಮಾಡ್ತೀರಿ? ಪೊಲೀಸ್ ಠಾಣೆಯ ಹೆಸರನ್ನ ಹೇಳ್ತೀರಿ, ಇಂತಿಂತ ತಾಲೂಕಿನ ಇಂತಿಂತ ಪೊಲೀಸ್ ಠಾಣೆಗಳಲ್ಲಿ ಹಿಂಗಾಯ್ತು ಅಂತ. ಮತ್ತೆ ಅಂತ ಪೊಲೀಸ್ನವರಿಂದ ಏನ್ ನಿರೀಕ್ಷೆ ಮಾಡ್ತೀರಿ ನೀವು? ಯಾರಿಂದ ನಿರೀಕ್ಷೆ ಮಾಡ್ಬೋದು? ಒಂದು ಸಣ್ಣ ಪ್ರಕರಣಕ್ಕೆ ಸಿಐಡಿ ತನಿಖೆಗೆ ಹೋಗುತ್ತೆ, ಸಿಬಡಿ ತನಿಖೆಗೆ ಹೋಗುತ್ತೆ, ಸಿಬಿಐಗೆ ಹೋಗುತ್ತೆ, ಎನ್ಐಎಗೆ ಹೋಗುತ್ತೆ. ಇದೊಂದು ಪ್ರಕರಣದಲ್ಲಿ ಒಬ್ಬ ಮುಖ್ಯಮಂತ್ರಿನೇ ಮಾತಾಡ್ತಾ ಇಲ್ಲ, ಯಾವನು ಮುಖ್ಯಮಂತ್ರಿನೇ ಪ್ರಶ್ನೆ ಮಾಡ್ತಾ ಇಲ್ಲ. ನೀನ್ ಯಾಕೆ ಮಾತಾಡ್ತಿಲ್ಲ, ನೀನ್ ಯಾಕೆ ಮಾತಾಡ್ತೀರ ಅಂತ ಅವನ್ ಯಾರು ಕೆಲ್ಸಕ್ಕೆ ಬರ್ದವ್ರು ಕೇಳ್ತಾನೆ, ಇವನ್ ಯಾರು ಕೇಳ್ತಾನೆ. ಸೊ ಇದೊಂದು ಕಾರಣಕ್ಕೆ ಕಳೆದ 24 ಡಿಸೆಂಬರ್ನಿಂದ ನಾನು ಈ ಪ್ರಕರಣದಲ್ಲಿ ಮಾತಾಡ್ತಿದ್ದೆ. ಯಾಕಂದ್ರೆ ನನ್ನ ಮಾತು ಅರಣ್ಯರೋಧನ ಆಗಬಾರದು. ಸುಮ್ಮನೆ ನನಗೂ ಗೊತ್ತು ಈ ವಿಚಾರದಲ್ಲಿ ಮಾತಾಡ್ಬೇಕು ಅಂತ ಮಾತಾಡಿ ನನಗೆ ಗೊತ್ತು ಅಂತ ಮಾತಾಡೋದಲ್ಲ. ಅರಣ್ಯರೋಧನ ಆಗಬಾರ್ದು. ನನ್ನ ಮಾತು ರಿಸಲ್ಟ್ ಆಗ್ಬೇಕು.
ಮತ್ತೆ ನಾನು ಬೇರೆ ಚಳವಳಿಯಲ್ಲಿ ತೊಡಗಿಸ್ಕೊಂಡಿದ್ದ, ಇದೇ ಚಳವಳಿಯಲ್ಲಿ ತೊಡಗಿಸ್ಕೊಂಡಿರುವಂತವ್ರು ಈ ರೀತಿಯಾದಂತಹ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಮಾಡ್ಲಿ, ಅಗತ್ಯವಿದ್ದಾಗ ನಾವು ಕೂಡ ಹೋಗಿ ಅಲ್ಲಿ ನಿಲ್ಲೋಣ ಅನ್ನುವಂಥದ್ದು ನಮ್ಮ ಬದ್ಧತೆ. ಸೊ ಅದಕ್ಕೆ ಈ ವಿಚಾರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮತ್ತೆ ಇದು ಎರಡೂ ಕೂಡ ಏನೋ ಯಾರು ತಪ್ಪುಗಳನ್ನ ಮಾಡಿದ್ದಾರೆ, ಯಾರು ತಪ್ಪನ್ನ ಎತ್ತು ತೋರಿಸೋದಕ್ಕೆ ಹೊರಟಿದ್ದಾರೆ, ಇಬ್ರಿಗೂ ಕೂಡ ಬಹಳ ಎಚ್ಚರಿಕೆ ಇರಬೇಕಾಗಿದೆ. ತಪ್ಪು ಮಾಡಿದವರು ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೇಬೇಕು. ಅದು ಧರ್ಮಸ್ಥಳ ಶ್ರೀ ಮಂಜುನಾಥನನ್ನ ನಂಬಿ ಹೋಗುವಂತವ್ರು ಲಕ್ಷಾಂತರ ಜನ, ಅದೊಂದು ನಿಷ್ಠೆಯ ಶ್ರದ್ಧೆಯ ಕೇಂದ್ರ. ಯಾವತ್ತೋ ಒಂದು ದಿವಸ ಈ ದೇವರು ಅಥವಾ ಕೆಲವರು ಪ್ರಕೃತಿ ಅಂತಾರೆ, ಈ ಪ್ರಕೃತಿ ನ್ಯಾಯ ಅನ್ಯಾಯಗಳ ತಕ್ಕಡಿಯನ್ನ ತೂಗೇ ತೂಗುತ್ತೆ. ಅಲ್ಲಿ ಅನ್ಯಾಯದ ತಕ್ಕಡಿ ತಾನು ಏನು ಸ್ಥಾನವನ್ನ ಅಲಂಕರಿಸಬೇಕು ಅದನ್ನು ಅಲಂಕರಿಸುತ್ತೆ. ನ್ಯಾಯದ ತಕ್ಕಡಿ ಏನು ಮೌಲ್ಯ ತೂಗಬೇಕು ಅದು ತೂಗೇ ತೂಗುತ್ತೆ. ಆ ದೇವರು ಶ್ರೀ ಮಂಜುನಾಥ ಅಲ್ಲಿದ್ರೆ ಖಂಡಿತವಾಗ್ಲೂ ನ್ಯಾಯ ಯಾರು ಕೊಡಬೇಕು, ಯಾರಿಗೆ ಶಿಕ್ಷೆ ಕೊಡ್ಬೇಕು ಕೊಟ್ಟೆ ಕೊಡ್ತಾನೆ. ಆದ್ರೆ ಪಕ್ಷಪಾತ ಧೋರಣೆಗಳನ್ನು ಇಟ್ಕೊಂಡು ಇಂಥ ಪಕ್ಷ ಇದ್ರೆ ಪ್ರಶ್ನೆ ಮಾಡ್ತೀನಿ, ಇಂಥ ಪಕ್ಷ ಇದ್ರೆ ಪ್ರಶ್ನೆ ಮಾಡಲ್ಲ, ನಾನು ಇಶ್ಯೂ ಮಾತ್ರ ಹೇಳ್ತೀನಿ, ಮತ್ತೆ ಯಾವನ್ನ ಪ್ರಶ್ನೆ ಮಾಡಲ್ಲ. ಯಾವನಿಗೆ ಜವಾಬ್ದಾರಿ ಇದೆಯೋ, ಯಾರು ಮಾಡ್ಬೇಕಿತ್ತೋ ಅವನು ಮಾಡದೆ ಹೋದ್ರೆ ನಾನು ಅವನ್ನ ಕೇಳೋದೇ ಇಲ್ಲ ಅನ್ನುವಂತಹ ದುರಾಂಕಾರದ ಧೋರಣೆಗಳಿಂದ, ಅಥವಾ ಅದನ್ನೇಂತಾರೆ ಬಕೆಟ್ಗಿರಿ, ಮಾಧ್ಯಮದ ಬಕೆಟ್ಗಿರಿಗಳಿಂದ ನೀವೆಲ್ಲರೂ ಕೂಡ ಸ್ವಲ್ಪ ದೂರ ಇರಿ. ಸೌಜನ್ಯ ಇರಲಿ ಅಥವಾ ಆ ನಂತರ ಆಗಿರುವಂತಹ ಹಲವಾರು ಪ್ರಕರಣಗಳಲ್ಲಿ ಎಲ್ಲ ವಿಚಾರದಲ್ಲೂ ನ್ಯಾಯ ಸಿಗಲೇಬೇಕು. ಯಾರು ಯಾವುದೇ ಒಂದು ಸರ್ಕಾರದ ಪರವಾಗಿ ನಿಲ್ಲದೆ ನ್ಯಾಯದ ಪರವಾಗಿ ಮಾತ್ರ ಯಾರು ನಿಂತ್ಕೊಂತಾರೆ ಅವರ ಜೊತೆನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತು ಹೋರಾಡೋಣ. ಈ ಪ್ರಕರಣದಲ್ಲಿ ಯಾರು ಅನ್ಯಾಯಕ್ಕೊಳಗಾದ್ರೆ ಅವ್ರ ನ್ಯಾಯ ಸಿಕ್ಕೇ ಸಿಗುತ್ತೆ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆಗೋವರೆಗೂ ನಾವು ಕೂಡ ಜೊತೆಲಿರೋಣ ಅಂತ ಹೇಳ್ತಾ, ಈ ವಿಚಾರದಲ್ಲಿ ಇನ್ನು ಮುಂದೆ ತುಂಬಾ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು. ಇಲ್ಲಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ. ಆಗಾಗ ಈ ವಿಡಿಯೋಗಳನ್ನ ನೋಡ್ತಾ ಇರಿ. ಮತ್ತೊಮ್ಮೆ ಬರ್ತೀನಿ. ನಮಸ್ಕಾರ. ಜೈ ಭೀಮ್.